ಈಗ ಸಿಟಿ ರವಿ ಅವರನ್ನ ಬೆಳಗಾವಿ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥ ದೃಶ್ಯ ಅಂಕಲಗಿಯಿಂದ ಬೆಳಗಾವಿಯತ್ತ ಸಿಟಿ ರವಿ ಪ್ರಯಾಣವನ್ನ ಬೆಳೆಸಿದ್ದಾರೆ ಅಂದರೆ ಪೊಲೀಸರು ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮೊದಲಿಗೆ ಬಿಮ್ಸ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆ, ಇನ್ನೂ ಮೆಡಿಕಲ್ ಆಗಿಲ್ಲ ಅವರಿಗೆ. ಇವರು ಅರೆಸ್ಟ್ ಅಂತ ತೋರಿಸಿದಾಗ ಮಾಡಲೇಬೇಕಾಗುತ್ತೆ. ಆ ನಂತರ ಜಡ್ಜ್ ಮುಂದೆ ಹಾಜರುಪಡಿಸ್ತಾರೆ ಪೊಲೀಸರು. ಜಡ್ಜ್ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಬಹುದು ಅಥವಾ ಪೊಲೀಸ್ ಕಸ್ಟಡಿಗೂ ಕೂಡ ಇವರು ಕೇಳ್ಕೊತಾರೆ, ಕೊಡಬಹುದು. ಅದೆಲ್ಲ ಆ ನಂತರ. ಮೊದಲು ಅವರ ಆರೋಗ್ಯ ತಪಾಸಣೆ ಆಗಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುನಿಲ್ ಅವರಿಂದ ಮತ್ತಷ್ಟು ಮಾಹಿತಿಗೆ. ಸುನಿಲ್, ಈಗ ಆ್ಯಕ್ಚುಲಿ ಅರೆಸ್ಟ್ ಅಂತ ತೋರಿಸಿದಾಗ ಮೆಡಿಕಲ್ ಆಗಲೇಬೇಕಾಗುತ್ತೆ. ಮೆಡಿಕಲ್ ಎಕ್ಸಾಮಿನೇಷನ್ ಮುಗಿಸಿ ನಂತರ ಜಡ್ಜ್ ಮುಂದೆ ಹಾಜರುಪಡಿಸ್ತಾರಾ ಹೇಗೆ ಅಂತ? ಹೌದು ಅರವಿಂದ್, ಅದು ಒಂದು ನಿಯಮ ಇರೋದ್ರಿಂದ ಈಗ ರಾತ್ರಿ ಇಡೀ ಕೂಡ ಅವರನ್ನು ಸುತ್ತಾಡಿಸಲಾಗಿದೆ. ಸೊ ಹೀಗಾಗಿ ಅವರನ್ನು ಮೊದಲಿಗೆ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗೆ ಕರೆದುಕೊಂಡೋಗುತ್ತೆ. ಅಲ್ಲಿ ಅವರ ಆರೋಗ್ಯ ತಪಾಸಣೆಯನ್ನು ಮಾಡಲಾಗುತ್ತೆ. ಸೊ ಅದಾದ ಬಳಿಕ ನ್ಯಾಯಾಧೀಶರ ಮುಂದೆ ಒಂದು ಹಾಜರುಪಡಿಸುವಂಥ ಪ್ರಕ್ರಿಯೆ ನಡೆಯಲಿದೆ. ಸೊ ಈಗಾಗಲೇ ಸಮಯ ಕೂಡ ಸಾಕಷ್ಟು ಆಗಿರೋದ್ರಿಂದ ಒಂದು ಇಲ್ಲಿಯ ತನಕ ಪೊಲೀಸರು ಸಿಟಿ ರವಿಯವರನ್ನು ವಶಕ್ಕೆ ಪಡೆದಂಥ ಒಂದು ಸಮಯವನ್ನು ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ. ಅಂದರೆ ಯಾವ ಸಮಯದಲ್ಲಿ ನಾವು ಅವ್ರನ್ನ ವಶಕ್ಕೆ ಪಡೆದಿದ್ದೀವಿ, ಬಂಧನ ಮಾಡಿದ್ದೀವಿ ಅನ್ನೋದನ್ನು ಇನ್ನೂ ಕೂಡ ಹೇಳಿಲ್ಲ. ಸೊ ಹಾಗಾಗಿ ಸಮಯದ ಅಭಾವ ಇರೋದ್ರಿಂದ ಪೊಲೀಸರು ಆದಷ್ಟು ಬೇಗವೇ ಈ ಎಲ್ಲ ಒಂದು ಪ್ರಕ್ರಿಯೆಯನ್ನು ಮುಗಿಸಿಕೊಂಡು ನ್ಯಾಯಾಧೀಶರ ಮುಂದೆ ಸಿಟಿ ರವಿ ಅವರನ್ನ ಹಾಜರುಪಡಿಸಬೇಕಾಗಿರುವ ಹಿನ್ನೆಲೆಯಲ್ಲಿ ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಭದ್ರತೆಯನ್ನು ಹಾಕಲಾಗಿರುವಂಥದ್ದು. ಒಂದು ರೀತಿಯಲ್ಲಿ ಸಿಟಿ ರವಿ ಅವರ ಬಂಧನ BJPಗೆ ಕೂಡ ಆಕ್ರೋಶ ಇರುವಂಥದ್ದು. ಈಗಾಗಲೇ ಬೆಳಗಾವಿಗೆ ಸ್ವತಃ BJP ರಾಜ್ಯಾಧ್ಯಕ್ಷರೇ ಬಂದಿದ್ದಾರೆ. ಮತ್ತೊಂದು ಕಡೆ DCM ಕೂಡ ಇಲ್ಲಿ ಇರುವಂಥದ್ದು. ಹೀಗಾಗಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೀಬಾರ್ದು, ನೇರವಾಗಿ ಶಾಂತಿಯುತವಾಗಿ ಜಡ್ಜ್ ಮುಂದೆ ಹಾಜರುಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಈ ಕ್ರಮಗಳನ್ನು ತೆಗೆದುಕೊಳ್ತಾ ಇರುವಂಥದ್ದು. ಮತ್ತೊಂದು ಕಡೆ ರಾತ್ರಿ ಇಡೀ ಇದೇ ರೀತಿಯಾಗಿ ಒಬ್ಬ ಆರೋಪಿಯನ್ನು ಏನೋ ಸುತ್ತಿಸ್ತಾ ಇರೋದು ಒಂದು ಅನುಮಾನಕ್ಕೆ ಕಾರಣವಾಗಿರುವಂಥದ್ದು. ಕೇವಲ ಆರೋಪ ಅವ್ರ ಮೇಲಿದೆ, ಒಂದು ರೀತಿಯ ಅಪರಾಧಿ ಎಂಬಂತೆ ಬಿಂಬಿಸ್ತಾ ಇರುವಂಥದ್ದು ಅನುಮಾನಕ್ಕೆ ಕಾರಣವಾಗಿರುವಂಥದ್ದು. ರೈಟ್ ಸುನಿಲ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.